ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ವಿಳೆದೆಲೆ ಅಂತ. ಈ ವಿಳೆದೆಲೆಯನ್ನು ರೈತರು ಸುಮಾರು ಕಡೆ ಬೆಳೆದು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈ ವಿಳೆದೆಲೆಯನ್ನು 100 ಎಲೆಗೆ ಒಂದು ಕಟ್ಟು ಎಂದು ಹೆಸರು. ಆ ರೀತಿ 100 ಕಟ್ಟು ಹಾಕಿದರೆ ಒಂದು ಪೆಂಡಿ ಎಂದು ಹೆಸರು. ಈ ವಿಳೆದೆಲೆಗೆ ಕೆಲವು ವೇಳೆಯಲ್ಲಿ 50ರಿಂದ 60 ರೂಪಾಯಿ ಬೆಲೆ ಸಿಗುತ್ತದೆ ಕಟ್ಟಿಗೆ. ಮತ್ತು ಪೆಂಡಿಗೆ 5,000 6,000 ಹೀಗೆ ಕೆಲವೊಮ್ಮೆ ಬೆಲೆಯೂ ಇರುತ್ತದೆ. ಈ ವಿಳೆದೆಲೆಯು ತಿಂದರೆ ಆರೋಗ್ಯಕ್ಕೆ ಉತ್ತಮ ಔಷಧಿಯುಕ್ತ ಎಲೆಯಾಗಿದೆ. ಈ ವಿಳೆದೆಲೆಯನ್ನು ಕಷಾಯ ಮಾಡಿ ಬಳಸಲು ಸಹ ಬಳಸುತ್ತಾರೆ. ಯಾರಿಗಾದರೂ, ಮಕ್ಕಳಿಗಾಗಲಿ ದೊಡ್ಡವರಿಗಾದರೂ ಕೆಮ್ಮು, ನೆಗಡಿ, ಶೀತ ಬಂದಾಗ ಈ ವಿಳೆದೆಲೆ, ತುಳಸಿ ಹಾಗೂ ಚಕ್ಕೆ, ಲವಂಗ, ಮೆಣಸು, ಬೆಳ್ಳುಳ್ಳಿ ಮುಂತಾದವುಗಳನ್ನು ಬಳಸಿ ಕಷಾಯ ಮಾಡಿ ಕುಡಿಸುತ್ತಾರೆ. ಈ ವಿಳೆದೆಲೆಯು ಭಾರತದಲ್ಲಿ ವಿವಿಧ ಹೆಸರುಗಳಿಂದ ಕೂಡಿದೆ. ಹೇಗೆಂದರೆ, ಕೆಲವೊಂದು ಮದುವೆ ಸಮಾರಂಭಗಳಲ್ಲಿ ಬೀಡವನ್ನು ಹಾಕುತ್ತಾರೆ, ಅದಕ್ಕೆ ಕಲ್ಕತ್ತಾ ಇಂದ ಎಲೆ ಎಂದು ಹೇಳುತ್ತಾರೆ. ಕೆಲವು ಬನಾರಸ್ ಎಲೆ ಎಂದು ಸಹ ಹೇಳುತ್ತಾರೆ. ಆದರೆ ಕರ್ನಾಟಕದಲ್ಲಿ ವಿಳೆದೆಲೆಯು ನಾಟಿ ಎಲೆಯಾಗಿದೆ. ಅಲ್ಲದೆ ಕೆಲವೊಂದು ಎಲೆಯಲ್ಲಿ ಕುಂಬಳಗೂಡು ಎಲೆ ಎಂದು ಸಹ ಹೇಳುತ್ತಾರೆ. ಮತ್ತು ರಾಣೆಬೆನ್ನೂರಿನಲ್ಲಿ ಸಹ ಬಿಳೆ ಎಲೆಯು ಬೆಳೆಯುತ್ತಾರೆ. ಹೀಗೆ ವಿವಿಧ ಪ್ರದೇಶಗಳಲ್ಲಿ ಈ ವಿಳೆದೆಲೆಯನ್ನು ಬಳಸುತ್ತಾರೆ. ಅಲ್ಲದೆ ಇತ್ತೀಚೆಗೆ ಸಂಸತ್ತಿನಲ್ಲಿ ನರೇಂದ್ರ ಮೋದಿಯವರು ಸಹ ಈ ವಿಳೆದೆಲೆಯ ಬಗ್ಗೆ, ಮೈಸೂರು ವಿಳೆದೆಲೆಯ ಬಗ್ಗೆ ಮಾತನಾಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.